ದಯವಿಟ್ಟು ಇಲ್ಲಿ ಸಂಜು ಇನ್ನೊಬ್ಬ ಹೊಡಿಬಡಿ ಆಟಗಾರ ಸಂಜು ಗೌಡ ಪಾಟೀಲ್ ಅವರು ಆಗಮಿಸಿದ್ದಾರೆ. ತುಂಬ ಹೃದಯ ಧನ್ಯವಾದಗಳು ಗೌಡ್ರೆ, ಗುಡ್ ಲಕ್ ನಿಮಗೆ. ಮತ್ತು ಬೇಗ ಬೇಗನೆ ನಿಲ್ಲಿಸಬೇಕು. ಅಂಪೈರ್ ಆಗಿ ಶರಣು ದೇವೇಕರ್ ಮತ್ತು ಮುತ್ತು ಮಾದಾರ್ ಈ ಒಂದು ಪಂದ್ಯದ ನಿರ್ಣಾಯಕರು. ಬೇಗನೆ ದಯವಿಟ್ಟು ಮೈದಾನದಲ್ಲಿ ಹೋಗಿ ಆಟವನ್ನು ಪ್ರಾರಂಭ ಮಾಡಬೇಕು. ಮಹೇಶ್ ಹೂಗಾರ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪ ಅಧ್ಯಕ್ಷರು. ಅವರಿಗೆ ನಮ್ಮ ಭಾಗೇಶ್ ಮಲಗಾಣ್ ಅವರು ಒಂದು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಐ ರಿಕ್ವೆಸ್ಟಿಂಗ್ ಯು ದಟ್ ಮಿಸ್ಟರ್ ಮಹೇಶ್ ಹೂಗಾರ್ ಟು ಫೆಲಿಸಿಟೇಟ್ ಫ್ರಮ್ ದಟ್ ಗಾರ್ಲ್ಯಾಂಡ್ ಅಂಡ್ ದ ಶಾಲ್. ಬೇಗನೆ ಪ್ರಾರಂಭಿಸಬೇಕು. ಪ್ರಶಾಂತ್, ಮಿಸ್ಟರ್ ಪ್ರಶಾಂತ್ ವಿಕೆಟ್ ಕೀಪರ್ ಅಂಡ್ ಸಿಂದಗಿಯ ಐಕಾನ್ ಪ್ಲೇಯರ್. ಕಾಡ್ಗೆ ಅವರು ಈ ಕಳೆದ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್ 1 ಮಿನಿಟ್ ಅಂಪೈರ್ಸ್, 1 ಮಿನಿಟ್ ವೇಟ್ ಮಾಡ್ರಿ. ಇಲ್ಲಿ ಆನ್ಲೈನ್ನಲ್ಲಿ ಇನ್ನ ಅಪ್ಡೇಟ್ ಆಗ್ತಾ ಇಲ್ಲ. ಮಾದೇವ್ ಗಾಡಿಗೆ ನಿಂಗು ಅತ್ಯುತ್ತಮ ಬಾಲರ್ ಸಹ ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಮಾದೇವ್ ಅವರ ಜೊತೆ ಮಾದೇವ್ ಘಾಡ್ಗೆ ಕಳೆದ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡೆದಿದ್ದಾರೆ. ನಮ್ಮ ಸನ್ಮಾನಿತರು ಶ್ರೀ ನಮ್ಮ ಆತ್ಮೀಯರಾಗಿರುವಂಥ ಶರಣಗೌಡ ಬಂಡಿ ಅವರು ಆ ಒಬ್ಬ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೊಡಬೇಕಾಗಿ ಒಂದು ಕ್ಯಾಪ್ ಇದೆ ಮತ್ತು ಅದೊಂದು ಕಪ್ ಅನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಓಕೆ, ಗೊತ್ತಾಯ್ತು ಬೇಡ್ರಿ. ಇಲ್ಲಿ ನಮ್ಮ ಆತ್ಮೀಯರು ಕ್ರಿಕೆಟ್ ಆಟಗಾರರು ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಿರುವ ಸಿದ್ದು ಸ್ವಾಮಿ ಪೊಲೀಸ್ ಅವರು ಕೂಡ ಈ ಒಂದು ಆಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದು ನೋಡೋಣ. ಟಾಸ್ ವಿನ್ ಬೈ ಸಿದ್ಧಿವಿನಾಯಕ elected to bat first and art stopped because of you are not given your name, so that's why it is stopped. Wait sir. ಪಣೇಂದ್ರ ಪತ್ತಾರ್ ಅವರು ಸ್ವಲ್ಪ ರೆಸ್ಟ್ ತಗಲಿಕ್ಕೆ ಹೋಗಿದ್ರು. ನಮ್ಮ ಸಿದ್ಧಿವಿನಾಯಕ ದೇವಸ್ಥಾನ ಅಧ್ಯಕ್ಷರಾಗಿರುವ ಆತ್ಮೀಯರು ಮಾಂತೇಶ್ ಪಾಟೀಲ್ ಅವರು ವೇದಿಕೆ ಮೇಲೆ ಕೂಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಬೌಲರ್ ನೇಮ್ ಭರತ, ಬೌಲರ್ ನೇಮ್ ಪ್ಲೀಸ್. ಭರತ್ ಎಕ್ಸ್ಟ್ರಾ ಕಳಿಸ್ರಿ, ಎಷ್ಟು ಸಲ ಹೇಳ್ಬೇಕು? ಎಕ್ಸ್ಟ್ರಾ ಕಳಿಸ್ರಿ. ಇಲ್ಲಿ ಎಕ್ಸ್ಟ್ರಾ ಆಟಗಾರಿಗೆ ಅಗಳಿಡದೈತೆ ಹೇಳಕತ್ತೀವಿ, ನೀವು ಅಲ್ಲಿ ನಿಂತು ಹೇಳ್ತೀರಿ, ನಾವು ಮತ್ತೆ ಅದೇ ಮಾಡ್ತೇವೆ. ಏನ್ರಿ ಹೆಸರ? ಸೌರಭ್. ಓಕೆ, ಸೌರಭ್ ಬಾಲನ್ನು ಎಸೆಯುವ ಆಟಗಾರನ ಹೆಸರು ಸೌರಭ್. 1 ಮಿನಿಟ್ ರೀ, ಆ್ಯಡ್ ಮಾಡ್ತಾ ಇದ್ದಾರೆ ಸೌರಭ್ ಭಾಯ್. ಓಕೆ, ಸ್ಟಾರ್ಟ್ ಸರ್. ಆಟ ಪ್ರಾರಂಭ. ಮೊದಲನೇ ಎಸೆತ ಅಗಲವಾಗಿ ಎಸೆದಂತ ಚೆಂಡನ್ನು ಒಂದು ಅತಿರಿಕ್ತ ರನ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಮೊದಲನೇ ಎಸೆತ ಅತಿರಿಕ್ತ ರನ್. ಮತ್ತೆ ಸಿದ್ಧಿವಿನಾಯಕ ತಂಡದವರು ಇದರ ಮತ್ತೊಂದು ಅಗಲವಾದ ಎಸೆತ. ಬಹುತೇಕ ಬ್ಯಾಲರ್ಗೆ ಇದು ಹೊಸ ಟೂರ್ನಮೆಂಟ್ ಅನಿಸ್ತಾ ಇದೆ ಬಹುತೇಕ. ಇಲ್ಲಿ ನಾನು ಸಿದ್ಧಿವಿನಾಯಕ ದೇವಸ್ಥಾನ ಅಧ್ಯಕ್ಷರಾಗಿರುವ ಮಾಂತೇಶ್ ಗೌಡ್ ಪಾಟ್ಲೆ ಅವರನ್ನ ದತ್ತ ಬಂಡೆನವರು ಅವರನ್ನ ಕರೆಸಿ ಸನ್ಮಾನಿಸಬೇಕಾಗಿ ಅನಿಸ್ತಾ ಇದ್ದಾನೆ. ಇದರೊಂದಿಗೆ 4 ರನ್ನುಗಳು. ಅದ್ಭುತವಾಗಿ ಹೊಡೆದಂತ ಚೆಂಡು. ಟ್ರೋಫಿ 5 ರನ್.
ಒಂದು ಎಸೆತ ಇಲ್ಲ, 7 ರನ್. ವಾವ್. ಅಗಲವಾದ ಎಸೆತ, ಮತ್ತೆ ಯಾವುದೇ ಎಸೆತ ಇಲ್ಲ. 8 ರನ್ಗಳು ಸಿದ್ಧಿವಿನಾಯಕ ತಂಡಕ್ಕೆ. ಕಾದು ನೋಡೋಣ. ಮತ್ತೆ ಪುಲ್ಟಾಸ್ ಆಗಿ ಬಗೆದಂತ ಚೆಂಡು ಮಿಡ್ ವಿಕೆಟ್ ನಲ್ಲಿ ಎತ್ತಿ ಬಾರಿಸಿದ ಕ್ಷೇತ್ರ ರಕ್ಷಕ ಕೆಳಗಡೆ. ಇದರೊಂದಿಗೆ ನೋ ಬಾಲ್ ಇತ್ತು, ಫ್ರೀ ಹಿಟ್ ಇತ್ತು. ಆದರೆ ಫ್ರೀ ಹಿಟ್ಟಿಗೆ ಔಟ್ ಇಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತು. ಅದೇ ಕಾಕಾತಾಳಿ ಅಂತೇಳಿ ಕರಿಬಹುದು, ಅದು ಫ್ರೀ ಹಿಟ್. ಕಾದು ನೋಡೋಣ. ಮತ್ತೆ ಎಸೆದಂತ ಚೆಂಡು ನೇರವಾಗಿ ಬಾಲರ್ನ ಕೈಯಲ್ಲಿ, ಯಾವುದೇ ರನ್ ಇಲ್ಲ. ಮಿಡ್ ವಿಕೆಟ್ ನಲ್ಲಿ ಹೊಡೆಯಲು ಹೋಗಿ ವಿಫಲರಾಗ್ತಾ ಇದ್ದಾರೆ ಅಲ್ಲಿ ಬ್ಯಾಟ್ಸ್ಮನ್. ಸಿದ್ಧಿವಿನಾಯಕ ವರ್ಸಸ್ ಪವರ್ ವಾರಿಯರ್ಸ್. ಕಾದು ನೋಡೋಣ. ಇದರೊಂದಿಗೆ 4 ರನ್ಗಳು. ಒಳ್ಳೆಯ ಹೊಡೆತ ಸಿದ್ಧಿವಿನಾಯಕ ತಂಡದಿಂದ. ಇಲ್ಲಿ ಥ್ಯಾಂಕ್ ಯು ಡಿಜೆ. 1 ವಿಕೆಟ್ ನಷ್ಟಕ್ಕೆ. ಮತ್ತೆ ಕಾದು ನೋಡೋಣ. ಬ್ಲಾಕ್ ಹೋಲ್ ಆಗಿ ಹೋಗದಂತ ಚೆಂಡು ಮಿಡ್ ಆಫ್ ನಲ್ಲಿ ತಳ್ಳಿದ್ದಾರೆ. ಇದರೊಂದಿಗೆ 1 ರನ್ ತೆಗೆಯಲು ಸಕ್ಸಸ್. ಗೇಲ ಸಿಂಧಿಗಿ ಗೆಲ್ರಿ. ಓಕೆ, ನಮ್ಮ ಜೊತೆ ಅದ್ಭುತವಾಗಿ 16 ವರ್ಷಗಳ ಜೊತೆ ಗೇಲ್ ಅವರು ಸಹ ಇಲ್ಲಿ ನಮ್ಮ ಇಂಡಿಯಾ ಒಂದು ಮೈದಾನಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಾಲರ್ ನೇಮ್ ಪ್ಲೀಸ್. ಪವರ್ ವಾರಿಯರ್ಸ್ ಸುಭಾಸ್. ಓಕೆ, ಶುಭವನ್ನ ತರಲಿ ಅಂತೇಳಿ ಆರಿಸಿ. ಮತ್ತೆ ಸುಭಾಸ್ ಅವರು ಶುಭ ತರ್ತಾರೋ ಇಲ್ಲ, ಶುಭ ಆ ತಂಡಕ್ಕೆ ಆಗ್ತದೆ. ಕದ್ರೋಣ. ಇದರೊಂದಿಗೆ ಶುಭ ತಂದ್ರು, ಮೊದಲನೇ ವಿಕೆಟ್ ಅನ್ನು ತೆಗೆದುಕೊಂಡ್ರು ಅದ್ಭುತವಾಗಿ.
ಸರ್ ಕಾದು ನೋಡೋಣ, ಹೊಡೆಯಲು ಹೋಗಿ ವಿಫಲರಾಗ್ತಾ ಇದ್ದಾರೆ ಪ್ರದೀಪ್. ಡಿಜೆ ಶಾಂತಾಬಾಯಿ ಶಾಂತಾಬಾಯಿ ಕಾದು ನೋಡೋಣ, ಮಿಡ್ ಆಫ್ ಕವರ್ನ ನಡುವೆ ಇದರೊಂದಿಗೆ 4 ರನ್ಗಳು. ಪ್ರದೀಪ್ ಅವರ ಎರಡನೆಯ ಬೌಂಡ್ರಿ. ಬಾಲಿಂಗ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಸಿಂದಗಿ ಗೇಲ್, ಗಾಲ್ಗೇರಿ ಗೇಲ್. ಮೂರನೇ ಓವರ್ ಪ್ರಗತಿಯಲ್ಲಿ ಶಾರ್ಟ್ ಪಿಚ್ ಬಾಲ್ ಅನ್ನು ಫೈನ್ ಲೆಗ್ ಅಲ್ಲಿ ಎತ್ತಿ ತಳ್ಳಿದ್ದಾರೆ ಕ್ಷೇತ್ರ ರಕ್ಷಕ ಅಲ್ಲಿದ್ದು. ಒಂದು ಒಳ್ಳೆಯ ಕ್ಷೇತ್ರ ರಕ್ಷಣೆ, ಅದೇ ರೀತಿ ಒಂದು ಎಡಗೈಯಿಂದ ನೇರವಾಗಿ ಕೀಪರ್ ಕೈಯಲ್ಲಿ ಚೆಂಡು. ಇದರೊಂದಿಗೆ ತಂಡದ ಮೊತ್ತ 26 ರನ್ಗಳು, 2 ವಿಕೆಟ್ ನಷ್ಟಕ್ಕೆ. ಮೂರನೇ ಓವರ್ ಪ್ರಗತಿಯಲ್ಲಿ ಬೇಗ ಬೇಗನೆ ಪಂದ್ಯ ಮುಂದುವರಿಸಬೇಕು, ಯಾಕಂದ್ರೆ ಬ್ಯಾಡ್ಲೈಟ್ ಆಗುವ ಸಾಧ್ಯತೆ ಐತಿ. ಮತ್ತೆ ಗೇಲ್, ಓಹೋ, ಇದು ಚೆಂಡಿಗೆ ತಾನೇ ತಾಗಿ ಹೊಡಿತಾ ಇದ್ದಾರೆ ಬ್ಯಾಟ್ಸ್ಮನ್ ಪ್ರದೀಪ್ ಅವರು. ಬ್ಯಾಟಿಗೆ ಉಲ್ಟಾ ಬಡಿದು, ಆದರೂ ಅದು ಮತ್ತೆ ಕ್ಷೇತ್ರ ರಕ್ಷಣೆ ಕೈಯಲ್ಲಿ ಹೋಗಿದೆ ಬಾಲು. ಇದಕ್ಕೆ ಏನಂತೀರಿ ಪವನ್ ಅವರೇ? ತುಂಬಾ ಬ್ಯಾಡ್ ಲಕ್, ಸ್ಲೋ ಬಾಲ್ ಅಂತಾನೆ ಹೇಳ್ಬೋದು. ವಾವ್, ಅದ್ಭುತವಾಗಿ ಬ್ಯಾಟ್ಸ್ಮನ್ ಮೂಮೆಂಟ್ ಅನ್ನು ನೋಡಿ ಎಸಿತಾ ಇದ್ದಾರೆ ಅಲ್ಲಿ ಗಾಲ್ಗೇರಿ ಗೇಲ್ ಅವರು. ಮತ್ತೆ ಬ್ಲಾಕ್ ಹೋಲ್ ಆಗಿ ಹೋಗದಂತ ಚೆಂಡನ್ನು ಗಾಳಿಯಲ್ಲಿ ಹೋಗ್ತಾ ಇದೆ ಮಿಡ್ ಆನ್ ಮತ್ತು ಮಿಡ್ ಆಫಿನ ನಡುವೆ. ಇದರೊಂದಿಗೆ 2 ರನ್ ಗಳಿಸಲು ಶಕ್ತರಾಗಿದ್ದಾರೆ ದೋನೋ ಬ್ಯಾಟ್ಸ್ಮನ್. ಮುಂದಿನ ಪಂದ್ಯ SK ಬಾಯ್ಸ್ ವರ್ಸಸ್ ಅಸ್ಲಂ CC ನಾಳೆಗೆ 8:30 ಆಡಿಸಲಾಗುವುದು. ಯಾಕಪ್ಪ ಅಂತಂದ್ರೆ ಬ್ಯಾಡ್ಲೈಟ್ ಕಾರಣ. ಇದರೊಂದಿಗೆ ಸ್ಟಾಂಪ್ ಔಟ್. SK ಬಾಯ್ಸ್ ಮತ್ತು ಅಸ್ಲಂ CC ನಾಳೆಗೆ 8:30 ಎರಡು ಟೀಮಿನ ಪ್ಲೇಯರ್ ಇಲ್ಲಿ ಇರಬೇಕು. ಯಾಕಪ್ಪ ಅಂತಂದ್ರೆ ನಾಳೆಗೆ 10 ಮ್ಯಾಚ್ ಆಡಿಸ್ಬೇಕಾಗ್ತದೆ. ನಾಳೆ 8:30 ಸರಿಯಾಗಿ ನೆನಪಿನಲ್ಲಿ ಇರಲಿ. 8:30ಕ್ಕೆ ನೀವು ಇರಲಿಲ್ಲ ಅಂತಂದರೆ ಓವರ್ ಕಟ್ ಮಾಡಿ ನಾವು ಆಡಿಸ್ತೇವೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಹೀಗಾಗಿ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಇನ್ನೂ 2 ಮ್ಯಾಚ್ ಉಳಿತಾ ಇದ್ದಾವೆ. ಅದಕ್ಕೆ ನಾಳೆ ಸರಿಯಾಗಿ 10 ಮ್ಯಾಚ್ಗಳು ಆಗುವ ಎಲ್ಲ ಸಂಭವಗಳಿವೆ. ಅದಕ್ಕಾಗಿ ದಯವಿಟ್ಟು 8:30ಕ್ಕೆ ಮೊದಲನೇ ಬಾಲ್ ಬೀಳ್ತಾ ಇದೆ. ಅದಕ್ಕೆ ದಯವಿಟ್ಟು 4 ತಂಡದ ಆಟಗಾರರು ಅತ್ಯಂತ ಅಚ್ಚುಕಟ್ಟಾಗಿ ನಿಮ್ಮ ಡ್ರೆಸ್ಸಿನೊಂದಿಗೆ ಬರಬೇಕು. ಕಾದು ನೋಡೋಣ, ಇಲ್ಲಿ ಗಾಳಿಯಲ್ಲಿ ಚೆಂಡು, ಕ್ಷೇತ್ರ ರಕ್ಷಕ ಕೆಳಗಡೆ ಕಾದು ನೋಡ, ಇದರೊಂದಿಗೆ ಡ್ರಾಪ್ ಆಗ್ತಾ ಇದೆ ಕ್ಯಾಚ್ ಅನ್ನ ಮಿಸ್ ಮಾಡಿದ್ದಾರೆ. 2 ರನ್ನು. ಮೂರು ಓವರ್ ಮುಕ್ತಾಯದ ನಂತರ 3 ವಿಕೆಟ್ ನಷ್ಟಕ್ಕೆ. ಶಾಂತಾಬಾಯಿ ಓವರ್ ಮುಕ್ತಾಯ. ಬೌಲರ್ ನೇಮ್ ಪ್ಲೀಸ್.
ಬೌಲರ್ ನೇಮ್, ಇಲ್ಲ ನಮ್ಮ ಹುಡುಗರು ಅದಾರಪ್ಪ. ಎಸೆತಗಾರರ ಹೆಸರು, ಸುರೇಶ್ 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 ಅತ್ತ ಸುರೇಶ್ ಅತ್ತ ಹಾಕು ಸುರೇಶ್. ರಿವರ್ಸ್ ಹೊಡೆಯೋ ಯತ್ನ, ಬ್ಯಾಟ್ಸ್ಮನ್ ವಿಫಲ. 4ನೇ ಓವರ್ ಪ್ರಗತಿಯಲ್ಲಿ ತಂಡದ ಮೊತ್ತ 33 ವಿಕೆಟ್ ನಷ್ಟಕ್ಕೆ. ಕ್ಲೋಸ್ ಅಲ್ಲಿ ಕೀಪರ್ ಇದೆ. ಚೆಂಡು ಗುರುತಿಸುವಲ್ಲಿ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು. ಮತ್ತೆ ಅತ್ಯದ್ಭುತ ಬೌಲಿಂಗ್ ಪ್ರದರ್ಶನ. ಇದರೊಂದಿಗೆ ಓವರ್ ಮುಕ್ತಾಯ. 4 ಓವರ್ ಮುಕ್ತಾಯಕ್ಕೆ 3 ವಿಕೆಟ್ ನಷ್ಟಕ್ಕೆ ಕೇವಲ 30 ರನ್ಗಳು. ದಯವಿಟ್ಟು ಬೇಗ ಬೇಗನೆ ಪಂದ್ಯವನ್ನು ಮುಗಿಸಬೇಕು. ನಾಯಕ ಮತ್ತು ಅಂಪೈರ್ಗಳಲ್ಲಿ ವಿನಂತಿ. ಮಚೇಂದ್ರ, ಓಹೋ ಮಚೇಂದ್ರ ಸೆಂಟ್ರಲ್ಲಿ ಹೋಗದಂತ ಚೆಂಡು ಎತ್ತಿ ಹೊಡೆಯಲು ಹೋಗಿ ವಿಫಲರಾಗ್ತಾ ಇದ್ದಾರೆ ಇಲ್ಲಿ ಬ್ಯಾಟ್ಸ್ಮನ್ ಸಿದ್ಧಿವಿನಾಯಕ ತಂಡದ ಆಟಗಾರರು. ಪವರ್ ಸಿಸಿ ತಮ್ಮ ಪವರ್ ಅನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಸಿದ್ಧಿವಿನಾಯಕ ತಂಡದ ಜೊತೆ. ಕಾದು ನೋಡೋಣ. ಮಚೇಂದ್ರ ಅತ್ಯಂತ ವೈಡ್ ಎಂದು ಘೋಷಣೆ ಮಾಡಿದ್ದಾರೆ ಇಲ್ಲಿ ಮುತ್ತು. ಸ್ಲೋ ಆಗಿ ಹೋಗದಂತ ಚೆಂಡನ್ನು ಗುರುತಿಸಿ ಲೆಗ್ ಸೈಡ್ ನಲ್ಲಿ ಬಾರಿಸಿದ್ದಾರೆ ರಭಸವಾಗಿ. ಆದರೆ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಚೆಂಡು. ಇದರೊಂದಿಗೆ ಕೇವಲ 1 ರನ್ನಿಗೆ ತೃಪ್ತಿ. ಪ್ರಶಾಂತ್ ಕೀಪರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆ ಡಿ ಪಾಯಿಂಟ್ ನಲ್ಲಿ ಸಿದ್ದು ಸ್ವಾಮಿ ಪೊಲೀಸ್, ಫಸ್ಟ್ ಸ್ಲಿಪ್ ನಲ್ಲಿ ಸಂಜುಗೌಡ ಅದ್ಭುತವಾಗಿ ಯಶದಂತ ಚಾಣಾಕ್ಷತನದಿಂದ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರಲ್ಲ ಮಚೇಂದ್ರ. ಇವರು ಸಾಂಗ್ಲಿ ತಂಡದ ಆಟಗಾರರು. ಕಾದು ನೋಡೋಣ. ಅತ್ಯಂತ ಚಾಣಾಕ್ಷತನದಿಂದ ಬೌಲಿಂಗ್ ಅನ್ನು ಎಸೆತಾ ಇದ್ದಾರೆ. ಮತ್ತೆ ಬ್ಲಾಕ್ ಹಾಲ್ ಆಗಿ ಹೋಗದಂತ ಚೆಂಡನ 1 ಬೌನ್ಸ್. ಸುಭಾಷ್ ಅವರು ಅತ್ಯುತ್ತಮ ಫೀಲ್ಡ್ ಮಾಡಿ ಬಾಲ್ ಅನ್ನು ಎಸೆದಿದ್ದಾರೆ. ಎಸ್, ಥ್ಯಾಂಕ್ ಯು ಡಿಜೆ. ಸೆಂಟ್ರಲ್ಲಿ ಮತ್ತೆ ಮಿಸ್ ಮಾಡಿದ್ದಾರೆ. ಇದರೊಂದಿಗೆ ಸಂಜು ಅವರ ಕೈಯಲ್ಲಿ ಚೆಂಡನ್ನು ಓಡಲಿಕ್ಕೆ ಹೋಗಿ 1 ರನ್ಗೆ ತೃಪ್ತಿ. ಸೊ ಬ್ಯಾಡ್ ಲೈಟ್ ಆಗುವ ಸಂಭವವಿದ್ದು ದಯವಿಟ್ಟು ಬೇಗ ಬೇಗನೆ ಆಟವನ್ನು ಮುಗಿಸಬೇಕು. ವಾವ್, ಹಿಂದಗಡೆಯಿಂದ ಬೋಲ್ಡ್ ಆಗಿದ್ದಾರೆ ಇಲ್ಲಿ ಮೈಬೂಬ್ ಸ್ಥಳೀಯ ಆಟಗಾರರು. ಶಾಂತಾಬಾಯಿ, ಥ್ಯಾಂಕ್ ಯು. ಮತ್ತೆ ರಿವರ್ಸ್ ಬೀರು ಬ್ಯಾಟಿಂಗ್ ನಲ್ಲಿ. ವಾವ್, ಬೀರೇಶ್ ರಿವರ್ಸ್ ಬೀರು. ಕಾದ ನೋಡೋಣ. ಇದರೊಂದಿಗೆ ರಿವರ್ಸ್ ಹೊಡೆಯಲು ಹೋಗಿ ವಿಫಲರಾಗ್ತಾ ಇದ್ದಾರೆ ಬೀರು.
ಕಾದ್ರೋಣ ಮತ್ತೆ ಬೀರು ರಿವರ್ಸ್ ಹೊಡೆಯಲು ಹೋಗಿ ಸಫಲರಾಗಿದ್ರು. ಆದರೆ ಸ್ಲಿಪ್ನಲ್ಲಿ ಸಂಜು ಅವರ ಅತ್ಯುತ್ತಮ ಫೀಲ್ಡಿಂಗ್ಗೆ ಕೇವಲ 1 ರನ್ ಗಳಿಸಲು ಶಕ್ತ. ಇದರೊಂದಿಗೆ ಒಟ್ಟು ಮೊತ್ತ 36 ಫಾರ್ 4. ಲಾಸ್ಟ್ 2 ಬಾಲ್ ಕಟ್ ಮಾಡಿದ್ದಾರೆ ಸ್ಲಿಪ್ನಲ್ಲಿ. ಇದರೊಂದಿಗೆ 4 ರನ್ ಆಗಲು ಸಂಭವ. ಆದರೆ ಸಂಜು ಅವರು ಬಾಲಿನ ಹಿಂದುಗಡೆ ಹೋಗಿ ಅತ್ಯುತ್ತಮವಾಗಿ ಫೀಲ್ಡ್ ಮಾಡಿದ್ದಾರೆ. ಸಂಜುಗೌಡ ಕೇವಲ 3 ರನ್ನಿಗೆ ತೃಪ್ತಿಯಾಗಿದೆ. ಈ ಒಂದು ಸಿದ್ಧಿವಿನಾಯಕ ತಂಡ 39 ರನ್ನಿಗೆ 4 ವಿಕೆಟ್ ಕಳೆದುಕೊಂಡಿದೆ. ಕೊನೆಯ ಎಸೆತ, ಮೊದಲ ಇನ್ನಿಂಗ್ಸಿನ ಕೊನೆಯ ಎಸೆತ. ಕಾದು ನೋಡೋಣ ಬೀರು ಅವರು. ಇದರೊಂದಿಗೆ ನಾನು ಹೇಳಿದ್ದೆ ಈಗಾಗಲೇ ರಿವರ್ಸ್ ಬೀರು ಅಂತ ಹೇಳಿ ಹೆಸರೇ ಇವರು. 4 ರನ್ನುಗಳು. ವಾವ್! ಸಿದ್ಧಿವಿನಾಯಕ ತಂಡದಲ್ಲಿ ಅದ್ಭುತವಾಗಿ ರಿವರ್ಸ್ ಬೀರು. शांताबाई हवा रुक रुक के चलने लगती है, मौसम बदल जाता है और उसकी पायल तो ऐसी बजती है कि जैसे झम 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 झम। and okay, Machendra, Power CC, Pradeep versus Machendra. ಎಸ್, ಶಾರ್ಟ್ ಪಿಚ್ ಆಗಿ ಹೋಗದಂತ ಮೊದಲನೇ ಚೆಂಡಿನಲ್ಲಿ 4 ರನ್ನುಗಳು. ಇನ್ನು 40 ರನ್ನುಗಳು ಬೇಕು ಗೆದೆಯಲು.
ಒಳ್ಳೆ ಹೊಡೆತ. ಮಚೇಂದ್ರ ಸಾಂಗ್ಲಿ ತಂಡದ ಆಟಗಾರ, ಇವರು ಐಕಾನ್ ಆಗಿ ಈ ಪವರ್ ಸಿಸಿಯಲ್ಲಿ ಇಂಡಿ ತಂಡಕ್ಕೆ ಬಂದಿದ್ದಾರೆ. ಮತ್ತೆ ಪ್ರದೀಪ್ ಅವರ ಕೈಯಲ್ಲಿ ಚೆಂಡು. ಮಚೇಂದ್ರ ವಾವ್, ರಿವರ್ಸ್ ಹೊಡೆಯಲು ಸಫಲರಾಗಿದ್ದಾರೆ. ಕಾದು ನೋಡೋಣ. 4 ರನ್ ಆಗುವ ಸಂಭವ. 4 ರನ್ಗಳು. 2 ಬಾಲ್ನಲ್ಲಿ ಸತತ 2 ಬೌಂಡ್ರಿಯನ್ನು ಹೊಡೆದಿದ್ದಾರೆ ಮಚೇಂದ್ರ. ಅಲ್ಲಿ ಪ್ರದೀಪ್ ಅವರು ಚಾಣಾಕ್ಷತನ ಫೀಲ್ಡಿಂಗ್ ಅನ್ನು ಹಚ್ಚಿದ್ದಾರೆ. ಕಾದು ನೋಡೋಣ. ಇದರೊಂದಿಗೆ 2 ರನ್ಗಳು ಅಸಂಭವ. 2 ರನ್ಗಳು. 3 ಎಸೆತ ನಂತರ 10 ರನ್ ಗಳಿಸಿ ಆಡ್ತಾ ಇದೆ. ವಾವ್, ಕ್ಲೀನ್ ಬೋಲ್ಡ್. ಕಾದು ನೋಡೋಣ. ಪ್ರದೀಪ್ ಅವರ ಯಶತವನ್ನು ಸುರೇಶ್ ಭೋಸ್ಲೆ. ಇದರೊಂದಿಗೆ ಲೆಗ್ ಸೈಡ್ ನಲ್ಲಿ ತಳ್ಳಲು ವಿಫಲರಾಗ್ತಾ ಇದ್ದಾರೆ ಭೋಸ್ಲೆ ಅವರು. ನೆನಪಿರ್ಲಿ, ಈ ಒಂದು ಜತ್ ತಾಲೂಕಿನ ಒಂದು ಮಟ್ಟದಲ್ಲಿ ಇವರು ಮ್ಯಾನ್ ಆಫ್ ದಿ ಸಿರೀಸ್ ಅನ್ನ ತೆಗೆದುಕೊಂಡಿದ್ರು. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸುರೇಶ್ ಭೋಸ್ಲೆ. ಕಾದು ನೋಡೋಣ. ಚೆಂಡು ಬ್ಯಾಟಿನ ಒಳ ಹೆಜ್ಜೆಯನ್ನು ತೆಗೆದುಕೊಂಡು ಕೀಪರ್ನ ಕೈಯಲ್ಲಿ ಹೋಗಿತ್ತು. ಕೀಪರ್ನ ಲೆಗ್ ಸೈಡ್ ನಲ್ಲಿ ಇರುವಂತಹ ಆಟಗಾರ ಅದನ್ನು ಎಸೆದು ಒಗೆಯುವಲ್ಲಿ ಬ್ಯಾಟ್ಸ್ಮನ್ಗಳು ತಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸಿದ್ರು. Wow, what a bowling, man. No ball. Double free hit, one. Free hit. ಆದ್ಮೇಲೆ ಇಲ್ಲಿ ನೀವು ಕಷ್ಟಪಡಬೇಕು ಫಣೇಂದ್ರ ಅವರೇ. ಈ ಎಸೆತ ವೈಡ್ ಎಂದು ನಿರ್ಣಯ. ಮತ್ತೆ ಫ್ರೀ ಹಿಟ್ ಕಂಟಿನ್ಯೂ. ಫಣೇಂದ್ರ ಅವರೇ, ಈ ಎಲ್ಲ ಯುವ ಆಟಗಾರರು ಏನಿದಾರಲ್ಲ, ಅವರು ಕಷ್ಟಪಡೋದೇ ಗೊತ್ತಿಲ್ಲ, ಬರೇ ಸಕ್ಸಸ್ ಅನ್ನು ಇಷ್ಟಪಡ್ತಾರೆ. ಇದರೊಂದಿಗೆ 4 ರನ್ಗಳು. ಒಳ್ಳೆ ಹೊಡೆತ ಸುರೇಶ್ ಭೋಸ್ಲೆ ಅವರಿಂದ. ಆದ್ರೆ ಸುರೇಶ್ ಅವರು ಎತ್ತಿ ಹೊಡೆಯಲು ಹೋಗಿ ವಿಫಲರಾಗ್ತಾ ಇದ್ದಾರೆ. ಫೀಲ್ಡಿನ ಮಿಸ್. ಇದರೊಂದಿಗೆ ಸಫಲರಾಗ್ತಾ ಇದೆ. ಕಾರಣ ನೋಡೋಣ. ಮತ್ತೆ ಓಡಿ ಹೋಗಿ 2 ರನ್ ತಟ್ಟಿಸಿದ್ದಾರೆ ಇಲ್ಲಿ ಸಿದ್ಧಿವಿನಾಯಕ ತಂಡದ ಸದಸ್ಯರು.
ಕಾದು ನೋಡೋಣ ಮತ್ತೆ ಬೌಲರ್. ವಾವ್, ಮತ್ತೆ ನೋಬಲ್ ಆಗುವ ಸಂಭವ ಎಲ್ಲ ಇತ್ತು, ಆದರೆ ಬ್ಯಾನ್. ಓಕೆ, ಥ್ಯಾಂಕ್ ಯು ಸರ್. ಮ್ಯಾಚೇ ಮುಗ್ದಿತ್ರಿ ಅದೆಲ್ಲ. ಓಕೆ, ಬೌಲರ್ ಚೇಂಜ್. ನಾವು ಲೆಫ್ಟಿ ಅಂದ್ರೆ ರಿವರ್ಸ್ ಬೀರು ಈಗ ಬಾಲಿಂಗ್ ನಲ್ಲಿ ಕಮಾಲ್ ಮಾಡಲು ಬಂದಿದ್ದಾರೆ. ಸುರೇಶ್ ಅವರು ಎತ್ತಿ ಹೊಡೆದಿದ್ದಾರೆ. ಇದರೊಂದಿಗೆ 4 ರನ್ ಆಗುವ ಸಂಭವ, ಆದರೆ 4 ರನ್ಗಳು. ಮತ್ತೆ ರಿವರ್ಸ್ ಬೀರು ಅವರು ರೆಡಿ ಆಗ್ತಾ ಇದ್ದಾರೆ. ಮೊದಲನೇ ಎಸೆತದಲ್ಲಿ ಚೆಂಡು ಬೌಂಡ್ರಿ ಆಚೆ ಕಳಿಸಿಕೊಂಡಿದ್ರು. ಈಗ ಮತ್ತೆ ಮಿಡ್ ವಿಕೆಟ್ ನಲ್ಲಿ ಕ್ಷೇತ್ರ ರಕ್ಷಣ ಕೈಯಲ್ಲಿ 1 ರನ್ನು. ಫಣೇಂದ್ರ ಅವರೇ, ಈಗಿನ ಯುವಕರು ಹೆಂಗೆ ಇದ್ದಾರೆ ಅಂದ್ರೆ ಕಷ್ಟ ಒಟ್ಟ ಬೇಡ, ಆದ್ರೆ ಸಕ್ಸಸ್ ಆಗಬೇಕು. ಒಂದು ನಮಗೆ ಇಲ್ಲಿ ಮಾತು ನೆನಪಿಗೆ ಬರ್ತಾ ಇದೆ, ಏನು ಅಂದ್ರೆ ಉಸೇನ್ ಬೋಲ್ಟ್ ಅವರು 9 ಸೆಕೆಂಡ್ನಲ್ಲಿ ಓಡಬೇಕು ಅಂತಂದ್ರೆ 4 ವರ್ಷಗಳ ಕಾಲ ಸತತವಾಗಿ ಟ್ರೈನಿಂಗ್ ತೆಗೆದುಕೊಂಡಿದ್ರು. ಅದು ಒಂದೂ ದಿವಸ ಸಹ ಫೇಲ್ ಆಗ್ಲಾರ್ದೆ, ಅಂದ್ರೆ ಸತತವಾಗಿ ಗ್ರೌಂಡ್ನಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ. ಇವರು ಹಂಗಲ್ಲ, ಹುಟ್ಟಿದ ನಂತರನೇ 4 ವರ್ಷ ಒಳಗೆ ಒಮ್ಮೆ ಬರ್ತಾರೆ ಮತ್ತು 6 ಹೊಡಿಬೇಕತ್ತಾರ. ಅದು ಹೆಂಗೆ ಸಾಧ್ಯ ಅಂತೇಳಿ ನಮ್ಮ ಒಂದು ಇಲ್ಲಿ ಇದು ನೀವು ಇದಕ್ಕೆ ಏನು ಹೇಳ್ತೀರಿ ಪಣೇಂದ್ರ ಅವರೇ? ಇವಾಗಿನ ಯುವಕರು ಹೆಂಗಾರ ಅಂದ್ರೆ ಬರೀ ಸಕ್ಸಸ್ ಬೇಕು, ಕಷ್ಟಪಡಂಗಿಲ್ಲ. ಸಿಕ್ಸರ್ ಹೊಡಿಬೇಕು, ವ್ಯಾಯಾಮ ಮಾಡಂಗಿಲ್ಲ. ವ್ಯಾಯಾಮ ಮಾಡಬಾರ್ದು, ವಿಕೆಟ್ ತಗೋಬೇಕು. ಮತ್ತು ಇಲ್ಲಿ TV, ಸೈಕಲ, ಫ್ರಿಜ್ ಇವೆಲ್ಲ ತಗೋಬೇಕಂತಾರೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನಂತೆ? ಅವೆಲ್ಲ ತಗೋಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು. ಅದೇ ಹಾರ್ಡ್ ವರ್ಕ್ ಮಾಡ್ಬೇಕ್ರಿ. ಕರೆ ಯುವಕರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗ್ ಮಾಡೋದು. ಕುರ್ಕುರಿ ತಿಂದು ಇವೆಲ್ಲ ಈ ತೋಳಲು ಸಾಧ್ಯವೇ? 6 ರನ್ ಮಿಸ್ಟರ್ ಚಿಂಗಲಾಲ್ ಅದ್ಭುತವಾಗಿ ಹೊಡೆದಿದ್ರು. ಇದರೊಂದಿಗೆ ಓರಿನ ಮುಕ್ತಾಯ. 38 ರನ್ನಿಗೆ 1 ವಿಕೆಟ್ ಕಳೆದುಕೊಂಡಿದೆ. ಕೇವಲ ಫೋರ್ ಹೊಡೆದ್ರೆ ಇನ್ನೂ 2 ರನ್ ಬೇಕು. ವಿಕೆಟ್ ಹೋದ್ರೆ ಮತ್ತೊಬ್ಬಂದು ಹೊಡಿಬೇಕು ಅಷ್ಟೇ. ಮತ್ತೆ ಕಾದು ನೋಡೋಣ. ಬೌಲಿಂಗ್ ನಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇಲ್ಲ, ಕತ್ಲೆ ಆಗಿದೆ. ಬಹುತೇಕ ನಮ್ಮ ಲಾರಾ ಅವರ ಫ್ರೆಂಡ್ ಇರ್ಬೇಕು ಇವರು. ಸಚಿನ್ ಇದರೊಂದಿಗೆ 6 ರನ್. ಮ್ಯಾಚ್ ವಿನ್ ಬೈ ಪವರ್ ವಾರಿಯರ್ಸ್. ಥ್ಯಾಂಕ್ ಯು ಅಂಡ್ ಡಿಜೆ. ಇರಲಿಲ್ಲ, ಹೀಗಾಗಿ ನಮ್ಮ ಸ್ಕೋರರ್ ಡಾಕ್ಟರ್ ಸುನಿಲ್ ಜಂಗಣಿ ಅವರು ಸ್ವಲ್ಪ ಪೇಷನ್ಸ್ ಅನ್ನ ಕಳ್ಕೊಂಡಿದ್ರು. ಅದಕ್ಕಾಗಿ ನಾನು ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನಾಳೆ ಈ ರೀತಿ ಆಗೋದಿಲ್ಲ. ದಯವಿಟ್ಟು 4 ತಂಡದ ಆಟಗಾರರಿಗೆ ವಿನಂತಿ,